ಮನೇಲಿ ಹೇಗೆ ಈಸಿಯಾಗಿ ಸನ್ ಟ್ಯಾನ ರಿಮೂವ್ ಮಾಡ್ಕೋಬಹುದು, ಮನೇಲಿ ಸಿಗುವಂಥ ವಸ್ತುಗಳಿಂದ ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟೊಂದು ಟ್ಯಾನ್ ಆಗಿದೆ ನನ್ನ ಕೈ. ಇದನ್ನು ಈಸಿಯಾಗಿ ಹೇಗೆ ರಿಮೂವ್ ಮಾಡೋದು, ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಕಪ್ಪಲ್ಲಿ ನೀವು 1 ಟೇಬಲ್ ಸ್ಪೂನ್, ಅಥವಾ ನೀವು ತುಂಬ ಕ್ವಾಂಟಿಟಿ ಬೇಕು ಅಂದರೆ ಫೇಸ್ಗೂ ಬೇಕು ಹ್ಯಾಂಡ್ಸ್ಗೂ ಬೇಕಂದರೆ ನೀವು ವೇರಿ ಮಾಡ್ಕೋಬಹುದು ಕ್ವಾಂಟಿಟಿನ. ಫಸ್ಟ್ ನಾನು 1 ಟೇಬಲ್ ಸ್ಪೂನ್ ಏನು ಮಾಡಿದ್ದೀನಿ, ಕಾಫಿ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಶುಗರ್ನ ತೊಗೋತಾ ಇದ್ದೀನಿ. ನೀವು ಶುಗರ್ನ ಪೌಡರ್ ಶುಗರ್ನು ತೊಗೋಬೋದು, ಯಾವ ಶುಗರ್ ಆದರೂ ತೊಗೋಬೋದು. ನೆಕ್ಸ್ಟ್ ಒಂದು ಚಿಟಿಕೆಯಷ್ಟು ಅರಿಶಿನ ನೀವು ಬೇಕಾದರೆ ವೇರಿ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ವಾಟರ್ ಆದರೂ ತೊಗೋಬೋದು, ಇಲ್ಲಾಂದರೆ ರೋಸ್ ವಾಟರ್ ಆದರೂ ತೊಗೋಬೋದು, ಇಲ್ಲಾಂದರೆ ಮಿಲ್ಕ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ರೋಸ್ ವಾಟರ್ ತೊಗೊಂಡಿದ್ದೀನಿ ಫಾರ್ ಬೆಟರ್ ರಿಸಲ್ಟ್ಸ್. ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೋಡಿಕೊಂಡು ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ನೀವು ವಾಟರ್ ಅಥವಾ ರೋಸ್ ವಾಟರ್ನ ವೇರಿ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಇಂಚೂರು ಬೇಕಾಗಿತ್ತು, ನಾನು ಏನು ಮಾಡ್ತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಈ ಒಂದು ಪ್ಯಾಕ್ನ ಹಾಕೋದ್ರಿಂದ ಒಂದೇ ವಾಶಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ನ ನೀವೇ ನೋಡ್ತಿದ್ದೀರಾ. ಫಸ್ಟ್ ಈ ಪ್ಯಾಕ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವೇನು ಮಾಡಬೇಕು, ಹ್ಯಾಂಡ್ ವಾಶ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ರೋಸ್ ವಾಟರಲ್ಲಿ ಈ ರೀತಿ ಕ್ಲೀನಾಗಿ ಏನು ಮಾಡ್ಕೋಬೇಕಾಗುತ್ತೆ, ಕಾಟನ್ ಪ್ಯಾಡಿಂದ ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ ಫಸ್ಟು. ನೆಕ್ಸ್ಟ್ ಇದಾದಮೇಲೆ ನೀವೇನು ಮಾಡಬೇಕು, ಸ್ವಲ್ಪ ಪೇಸ್ಟ್ನ ತೊಗೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಪ್ಯಾಕ್ ಹಚ್ಕೊಳ್ಳೋದಕ್ಕೂ ಮುಂಚೆ ಫಸ್ಟು ಈ ಒಂದು ಏನು ಮಾಡಬೇಕು, ಫಸ್ಟು ಸ್ಕಿನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಪ್ಯಾಕ್ ಹಚ್ಕೊಳ್ಳೋದಕ್ಕೆ ಮೊದಲು ನೀವೇನು ಮಾಡಬೇಕು, ಫಸ್ಟು ಹ್ಯಾಂಡ್ ವಾಶ್ ಮಾಡಬೇಕು, ಇಲ್ಲಾಂದರೆ ನೀವು ಕಾಟನ್ ಪ್ಯಾಡಿಂದ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನೀವು ಯಾವುದೇ ಸ್ಕ್ರಬ್ ಆಗಲಿ ಅಥವಾ ಯಾವುದೇ ಪ್ಯಾಕ್ಸ್ನ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯ ಕ್ಲೀನಾಗಿ ಫಸ್ಟ್ ಪ್ಯಾಕ್ ಅಪ್ಲೈ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಟ್ಟು ನೋಡಿ ವಾಶ್ ಮಾಡಬೇಕಾಗುತ್ತೆ. ನೋಡಿ ಒಂದೇ ವಾಶಲ್ಲಿ ನೀವು ಎಷ್ಟು ರಿಸಲ್ಟ್ನ ನೋಡ್ತಿದ್ದೀರಾ ಅಂತ. ಫಸ್ಟು ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟಿರೋದಷ್ಟೇ, ನೋಡಿ ಎಷ್ಟು ವಿಸಿಬಲ್ ರಿಸಲ್ಟ್ ನೀವೇ ನೋಡ್ತಿದ್ದೀರಲ್ವಾ. ಇದೇ ರೀತಿಯಾದಂಥ ಇನ್ನಷ್ಟು ಹೋಮ್ ರೆಮಿಡೀಸ್ಗಾಗಿ